ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಮತ್ತೆ ಸಂದಾಗಿ ಓದಿದ್ರೆ ಒಳ್ಳೆ ಕೆಲಸ ಸಿಗ್ತದೆ, ಒಳ್ಳೆ ಸಂಬಳ ಸಿಗ್ತದೆ, ಆಮೇಲೆ ಒಳ್ಳೆ ಎಂಡ್ರೂ ಸಿಗ್ತಾಳಂತೆ. ಬುಲೆಟ್ ಗಾಡಿಯ ತಕೊಂಡು ಆರಾಮಾಗಿ ಊರೆಲ್ಲ ಸುತ್ತಬೋದಂತೆ. ನಂತಾವ್ ಯಾಕೆ ಹೇಳ್ತಿದೀಯಾ? ಸುಮ್ಕೆ ಅರ್ಥ ಆಲಿ ಅಂತ. ರಾಮು ಅವರೇ, ಇದೇನೋ ಸರಿ, ಆದರೆ ಬೇರೆ ವಿಷಯಗಳಲ್ಲಿ ಹೇಗೆ? ಅದಕ್ಕೆಲ್ಲ ವಿದ್ಯಾಭ್ಯಾಸ ಬೇಕೇ ಬೇಕು. ಜನರನ್ನ ಮರ್ಯಾದೆ, ವಿಶ್ವಾಸ, ಗೌರವ ಇದೆಲ್ಲ ಗಳಿಸ್ಬೇಕು ಅಂದರೆ ವಿದ್ಯಾಭ್ಯಾಸ ಕಲೀಲೇಬೇಕು. ಇಲ್ಲ ಅಂದರೆ ಜನ ಮೋಸ ಮಾಡ್ತಾರೆ. ಅಯ್ಯ ನಮ್ಮರೇ, ಇದೇ ಹಿಂಗಂದ್ಬಿಟ್ರಿ, ಈಟ್ ವರ್ಷದಿಂದ ನಾವಿಲ್ವೇ? ನೀವು ಹೋಗ್ಬಿಟ್ಟು ರೆಡಿ ಆಗ್ಬಿಟ್ಟು ಬನ್ನಿ, ನಿಮ್ಗೆ ಅರ್ಥ ಮಾಡಿಸ್ತೀನಿ. ಏನು ಯೋಚನೆ ಮಾಡ್ತಾಯಿದ್ದೀರಾ? ನೀವು ಹೋಗ್ಬಿಟ್ಟು ರೆಡಿಯಾಗಿ ಬನ್ನಿ, ಹಂಗೆ ಒಂದು ರೌಂಡ್ ಹೋಗ್ಬರಮ್ಮ, ಆಮೇಲೆ ನಿಮಗೆ ಅರ್ಥ ಆಯ್ತದೆ. ಹೋಗಿ ಬನ್ನಿ. ಯಾಕ ರಮಣ, ಇದು 74 ಸೇರ್ ಐತೆ, ಇದು ನಿಮಗೆ. ಸರಿ ರಮಣ. ಸಂಜೆಗೆ ಮುನಿಯ ಬರ್ತಾನೆ, ಅವನ ಕೈಲಿ ಟ್ರ್ಯಾಕ್ಟರ್ ಹಾಕ್ಸ್ಕೊಂಡು ಮನೆಗೆ ತಗೋಗಿ. ಹಾಂ ಸರ್ದವ, ಕುಡಿಯೋಕೆ ನೀರು ತಗೋಬ. ಬಂದೆ ತಕ್ಕಲ್ಲ. ಬಾವಾ, ಹೊರಗಡೆ ಹೊರಟಿದ್ದೀರಾ? ಹ್ಞೂ ಅದಕ್ಕೆ. ಯಾಕೆ, ಏನಾರ ಕ್ಯಾಮೆ ಇತ್ತಾ? ಅದು ಹೊಲದಿಂದ ಬಂದಿರೋ ಮೂಟೆ ಲೆಕ್ಕನ ನಿಮ್ಗೊಂದ್ಸಲ ಹೇಳೋಣ ಅಂದ್ಕೊಂಡೆ, ಕೇಳಿಸ್ಕೊತೀರಾ? ಹಾಂ, ಗೌಡನಿಂದ ಬಂದಿರೋ ಮೂಟೆ 100. ಆಮೇಲೆ ಅದಕ್ಕೆ ಅಯ್ಯೋ ಒಂದು ನಿಮಿಷ ಇರಿ. ನೀವು ನೋಡಿದ್ರ ಅಲ್ಲೂರಾ? ನಾನು ನೋಡ್ತೀನಿ ಬಾವಾ. ಅಷ್ಟು ಸಾಕು ಬಿಡಿ, ನೀವೇ ಸಹಿ ಹಾಕ್ಬಿಟ್ಟು ಕಳಿಸ್ಕೊಟ್ಬಿಡಿ. ಆದರೂ ಬಾವಾ, ನೀವು ಒಂದ್ಸಲ ನೋಡ್ಬೇಕಲ್ವಾ? ಏನು ಬೇಕಾಗಿಲ್ಲ ಅದಕ್ಕೆ, ನೀವು ನೋಡಿದ್ರೆ ಆಯಿತು. ರಾಮು ಅವರೇ, ನಾನು ರೆಡಿ. ಸುಸೀಮ, ರಾಮ ಲೆಕ್ಕ ನೋಡ್ದಿದ್ರೇನಂತೆ, ಜಾನಕಿ ನೋಡ್ಕೋತಾಳೆ, ಕೊಡಿ. ಏನು ಶಾರದಕ್ಕ? ಏನಿಲ್ಲ ನಮ್ಮರೆ, ಹೊಲದ ಮೂಟೆಗಳ ಲೆಕ್ಕ. ಬಾವಾ ಪಾಪ, ಸುಮ್ಮನೆ ಜಾನಕಿ ಅವ್ರಿಗೆ ಯಾಕೆ ತೊಂದರೆ? ಬಾವಾ ಹೇಳಿದ್ರಲ್ಲ ಶಾರದಕ್ಕ, ನಾನೇ ನೋಡ್ಕೋತೀನಿ ಬಿ. ನನಗೇನು ತೊಂದರೆ ಇಲ್ಲ, ಕುಡಿ, ನಾನು ನೋಡ್ತೀನಿ. ಅಯ್ಯ ನಮ್ಮರೆ, ಅದಕ್ಕೆ ನೋಡ್ಕೊತಾರೆ ಬಿಡಿ. ನಾನು ಒಂದ್ಸಲ ನೋಡ್ತೀನಿ. ಪಾಪ ನಂದಿತವರು ಎಷ್ಟು ಅಂತ ನೋಡ್ತಾರೆ. ಕೊಡಿ ನಂದಿತಾರೆ, ನಾನು ನೋಡ್ತೀನಿ. ಅಲ್ಲ, ಇದರಲ್ಲಿರೋದು ಸರಿನಾ ತಪ್ಪ ಅಂತ ಹೇಗೆ ಟ್ಯಾಲಿ ಮಾಡ್ತೀರಾ? ಅಯ್ಯೋ ನಮ್ಮರೆ, ಅದ್ರಾಗ ಏನೈತೆ, ಗೋಡನಿಗೆ ಒಂದು 100 ಮೂಟೆ, ಮಿಲ್ಲಿಗೆ ಒಂದು 800 ಮೂಟೆ, ನಮ್ಮ ರಾಜಣ್ಣನ ಮಂಡಿಗೆ ಒಂದು 45 ಮೂಟೆ, ಆಮೇಲೆ ನಮ್ಮ ಶಾಮಣ್ಣನ ತಂಗಿ ಮದುವೆಗೆ ಒಂದು 25 ಮೂಟೆ, ಆಮೇಲೆ ನಮ್ಮ ಜೌರನ್ನ ಮಂಡಿಗೆ ಒಂದು 70 ಮೂಟೆ. ಇನ್ನು ನಮ್ಮ ಹೊಲ್ದಾಗ ಕೆಲಸ ಮಾಡಿದ 12 ಜನಕ್ಕೂ ತಲಾ 5-5 ಮೂಟೆ. ಇನ್ನು ಮಿಕ್ಕಿದೆಲ್ಲ ನಮ್ಮ ಮನೆಗೆ. ಕರೆಕ್ಟ್ ಅದಕ್ಕೆ? ಸರಿಯಾಗಿ ಹೇಳಿದೆ ಅಲ್ಲೋರ ಅದಕ್ಕೆ?
ಓ ಮೈ ಗಾಡ್, ಈ ಕೋಣ ಏನು ಎಲ್ಲದನ್ನು ಹೀಗೆ ಹೇಳ್ಬಿಟ್ಟ. ಈ ಟೀಚರ್ ಬೇರೆ ಫೈಲ್ ನೋಡ್ತಾಳಲ್ಲ, ನಾನು ಲೆಕ್ಕ ಬದಲಾಯಿಸಿರೋದು ಏನಾದರೂ ಗೊತ್ತಾಗೋದ್ರೆ ದೇವ್ರೆ. ಹಾಂ ಬಾಬಾ, ಸರಿಯಾಗಿ ಹೇಳಿದ್ರಿ. ಆದರೆ ಇದರಲ್ಲಿ ಎಲ್ಲದರಲ್ಲೂ 10 ಮೂಟೆ ಕಮ್ಮಿ ತೋರಿಸ್ತಿದೆಯಲ್ಲ. ಕಮ್ಮಿನಾ? ಇಲ್ವಲ್ಲ ಅದಕ್ಕೆ ಅದೇನು ಹೊಸಿ ನೋಡಿ. ನೋಡಿ, ರಾಮು ಹೇಳೋದಕ್ಕಿಂತ 10 ಮೂಟೆ ಕಮ್ಮಿ ಇದೆಯಲ್ಲ. ಛೇ ಚಂದ್ರಿ, ಛೇ ಎಲ್ಲ ಎಡವಟ್ಟು ಕೆಲಸನೇ ಮಾಡ್ತಾಳೆ, ಇಡಿಯಟ್. ಇದು ಹಳೆ ಪುಸ್ತಕ, ಹೊಸ ಪುಸ್ತಕದಲ್ಲಿ ಲೆಕ್ಕ ಎಲ್ಲ ಸರಿಯಾಗೇ ಇದೆ. ಓ ಹಂಗ? ಅದೇಯ ಮತ್ತೆ ಲೆಕ್ಕ ಹೆಂಗೆ ತಪ್ಪಾಯ್ತೈತೆ ಹೇಳಿ. ಹಾಂ ಬಾಬಾ, ಎಲ್ಲ ಲೆಕ್ಕ ಸರಿಯಾಗೇ ಇರುತ್ತೆ. ಅದು ಅಲ್ಲದೆ ಬಾವ ಲೆಕ್ಕನ ನೆನ್ಪಿಟ್ಕೊಂಡಿರೋವಾಗ ಲೆಕ್ಕ ತಪ್ಪು ಹೋಗೋದಕ್ಕೆ ಹೇಗೆ ಸಾಧ್ಯ ಹೇಳಿ? ಹ್ಞೂ ಅದೇ ಮತ್ತೆ ಅದನ್ನು ಹೊಸಿ ನಮ್ಮವ್ರಿಗೆ ಹೇಳಿ ಅದಕ್ಕೆ. ಅಲ್ಲ ಈಟೆಲ್ಲ ತಿಳ್ಕೊಂಡಿರೋ ನನಗೆ ಇನ್ನ ಕಲೀರಿ ಅಂತ ಹೇಳ್ತಾವ್ರೆ. ಅಯ್ಯೋ, ಓದು ಬರಹ ಎಲ್ಲ ದಡ್ರಿಗೆ, ನಿಮಗೆ ಬಾವ. ಸರಿಯಾಗಿ ಹೇಳಿದ್ರಿ ಅದಕ್ಕೆ. ಜಾನಕಿ ಟೀಚರ್ ಅಲ್ವಾ, ಅದಕ್ಕೆ ನಿಮಗೆ ಹೇಳ್ಕೊಡ್ಬೇಕು ಅಂತ ಇಷ್ಟಪಡ್ತಿದ್ದಾರೆ. ಆದರೂ ನೀವೇನು ಕಲ್ತ್ಕೊಳ್ದೆ ಹೋದರೂ ತೊಂದರೆ ಇಲ್ಲ ಬಿಡಿ ಬಾವ. ನಂದಿತಾ ಅವರೇ, ರಾಮೂರ್ಗೆ ಹೇಳ್ಕೊಡೋಕ್ಕೆ ಕಾರಣ ನಾನು ಟೀಚರ್ ಅಂತ ಅಲ್ಲ. ಅವರು ಓದ್ದಿರೋದನ್ನ ಕೆಲವರು ಮಿಸ್ಯೂಸ್ ಮಾಡ್ಕೊಳ್ಳೋ ಚಾನ್ಸಸ್ ಇದೆ ಅಂತ. ಅದನ್ನು ತಡಿಬೇಕು ಅಂದರೆ ರಾಮ್ ಅವರು ಕಲೀಲೇಬೇಕು. ಹಂಗೆಲ್ಲ ಯಾರು ನನ್ನ ಮೋಸ ಮಾಡೋಕ್ಕಾಗಿಲ್ಲ. ಬೇಕಾರೆ ಬನ್ನಿ ತೋರಿಸ್ತೀನಿ. ಬನ್ನಿ ನಮ್ಮರೆ. ಶಾರದಕ್ಕ, ಹೋಗಿ ಬರ್ತೀನಿ. ಸರಿ ಜಾನಕಿ. ರಾಮ, ಹುಷಾರಾಗಿ ಕರ್ಕೊಂಡೋಗ್ಲಾ? ಸರಿ ಶಾರದವ, ಬನ್ನಿ ಓದ್ತಾಯ್ತದೆ. ಅಂತೂ ಇಂತೂ ಈ ಟೀಚರ್ ಕೋಣಂಗೆ ಅಕ್ಷರ ಕಲಿಸ್ಲೇಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದಾಳೆ. ಈ ಕೋಣ ನೋಡಿದ್ರೆ ಲೆಕ್ಕಾಚಾರನ ಅಷ್ಟು ಪರ್ಫೆಕ್ಟಾಗಿ ನೆನ್ಪಿಟ್ಕೊಂಡಿದ್ದಾನೆ. ಇನ್ಮೇಲೆ ನಾನಿನ್ನೂ ಹುಷಾರಾಗಿರ್ತೀನಿ. ಸರ್, ಯಾಕೆ ಎಲ್ರೂ ಅರ್ಜೆಂಟಾಗಿ ಬರಕ್ಕೆ ಹೇಳಿದ್ರಿ? ಓ, ತಲೆ ಹೋಗುವಂಥ ಪರಿಸ್ಥಿತಿ ಬಂದೈತೆ ಅದಕ್ಕೆ. ಸರ್, ಅಂಥದ್ದು ಏನಾಯ್ತು ಸರ್? ಸ್ಕೂಲ್ ಮ್ಯಾಗೆ ಯಾರೋ ಕಂಪ್ಲೇಂಟ್ ಮಾಡವ್ರೆ. ಅದನ್ನ ಚೆಕ್ ಮಾಡೋಕ್ಕೆ ಇನ್ಸ್ಪೆಕ್ಷನ್ ಆಫೀಸರ್ ಬರ್ತಾವ್ರಂತೆ. ಅವರು ಬಂದು ಈ ದರ್ಶಿಕಾಮಣಿಗಳಿಗೆ ನಾನು ಪ್ರಶ್ನೆ ಕೇಳಿದ್ರೆ ಏನಪ್ಪ ಮಾಡೋದು? ಓ, ಏನು ಸುಮ್ಕೆ ನಿಂತಿದ್ದೀರಾ? ಹೋಗಿ ಬಿರ್ನೆ ಮಕ್ಕಳನ್ನ ರೆಡಿ ಮಾಡಿ. ರೆಡಿನಾ? ಏನು ರೆಡಿ ಮಾಡಿಸ್ಬೇಕು ಸರ್? ಓ, ಕೊಡಿ ಕೇಳಿ. ಮಕ್ಕಳನ್ನ ಶಿಸ್ತಾಗಿ ಕುಂದಿರ್ಸಿ ಆಫೀಸರ್ ತಾವ ಹೆಂಗೆ ಮಾತಾಡಬೇಕು ಅಂತ ಹೇಳ್ಕೊಡಿ. ಹೋಗಿ. ಸರಿ ಸರ್. ಜಾನಕಿ ಮೇಡಮ್ ಇದ್ದಿದ್ರೆ ಈ ಪ್ರಾಬ್ಲಮೇ ಬರ್ತಿರಲ್ಲ ಅಲ್ವಾನು? ಅಮ್ಮ ತಾಯಿ, ತಲೆ ಹೋಗೋ ಸಮಯದಾಗಿ ಉಪದೇಶ ಎಲ್ಲ ಬೇಡ. ಹೋಗಿ ಕೆಲಸ ನೋಡ್ರಿ. ಸರಿ ಸರ್. ಕಾರ್ ಬಂತಲ್ಲಪ್ಪ. ಸರ್ ಬಂದೆ.
ಅವರೇ, ಹೇಗಿದ್ರು ನಾನೇ ಗೆಲ್ತೀನಿ. ಸುಮ್ಮನೆ ಯಾಕೆ ರಿಸ್ಕ್ ತಗೋತೀರಾ? ಒಪ್ಕೊಳ್ಳಿ. ನಮ್ಮರೇ ಸರಿಯಾಗಿದ್ದೀರ ನೀವು. ಅಲ್ಲ, ನಾನು ಅದನ್ನೇ ಹೇಳ್ತಾವ್ನಿ. ಸುಮ್ಕೆ ಯಾಕೆ ನಿಮಗೆ ರಿಸ್ಕು? ಒಪ್ಕೊಬಿಡಿ. ವಿದ್ಯಾಭ್ಯಾಸಕ್ಕಿಂತ ಅನುಭವನೇ ಮುಖ್ಯ ಅಂತ. ನಾನು ಒಪ್ಪಲ್ಲ. ನಾನು ಒಪ್ಪಕ್ಕಿಲ್ಲ. ರಾಮ್ ಅವರೇ, ಬಿಸಿಲು ಯಾಕೋ ತುಂಬ ಜಾಸ್ತಿ ಆದಂಗಿದೆ ಅಲ್ವಾ? ಹ್ಞೂ, ಸಂಕ್ರಾಂತಿ ಆಯ್ತಲ್ವರ, ಅದಕ್ಕೆ. ಹಾಗಾದ್ರೆ ಟೆಂಪ್ರೇಚರ್ ಎಷ್ಟಿದೆ ಹೇಳಿ ನೋಡೋಣ. ಹಾಂ, ಹಂಗಂದ್ರೆ ಅಂದ್ರೆ ತಾಪಮಾನ ಎಷ್ಟಿದೆ? ನೋಡಿದ್ರಾ? ನಿಮಗೆ ಓದಕ್ಕೆ ಬಂದಿದ್ರೆ ಫೋನಲ್ಲಿ ಟೆಂಪ್ರೇಚರ್ ಎಷ್ಟಿದೆ ಅಂತ ನೋಡ್ಬೋದಿತ್ತು. ಅದಕ್ಕೆ ಹೇಳೋದು ವಿದ್ಯಾಭ್ಯಾಸನೇ ಮುಖ್ಯ ಅಂತ. ಅಯ್ಯೋ ನಮ್ಮರೇ, ಇರಿ. ನಾನಿನ್ನ ಏನು ಹೇಳೇ ಇಲ್ಲ, ಆಗಲೇ ನೀವೇ ಎಲ್ಲ ಹೇಳ್ತಾ ಇದ್ದೀರಲ್ಲ. ಇವಾಗ 8 ಡಿಗ್ರಿ ಉಷ್ಣಾಂಶ ಐತೆ ಅಂತ ಗೊತ್ತಾಗಬೇಕು, ಅಷ್ಟೇ ತಾನೇ? ಇರಿ ಹೇಳ್ತೀನಿ. ಸಂಕ್ರಾಂತಿಯಾಗಿ ಹುಣ್ಮೇನೂ ಆಯಿತು, ಮಾಘ ಮಾಸ, ಕೃಷ್ಣ ಪಕ್ಷ. 7 ದಿವಸದಿಂದ ಚಳಿ, ಇವಾಗ ಬಿಸ್ತದೆ. ನಮ್ರೆ ಇವಾಗ ಟೇಮು ಒಂದು 12:30 ಇರ್ಬೋದಾ? ನಮ್ಮರೆ ಇವಾಗ ಉಷ್ಣಾಂಶ ಒಂದು 27 ಡಿಗ್ರಿ ಐತೆ ನೋಡಿ. ಹೆಂಗೆ ನಮ್ಮರೆ, ಕರೆಕ್ಟ್ ಇತ್ತಾ? ಅದು ಹೇಗೆ ಗೊತ್ತಾಯ್ತು ನಿಮಗೆ? ಅನುಭವ ನಮ್ಮರೆ, ಅನುಭವ. ಈ ಅನುಭವದ ಮುಂದೆ ನಿಮ್ಮ ಮೊಬೈಲು, ಈ ಟೆಂಪರೇಚರು ಇವೆಲ್ಲ ಏನು ನಡೆಯೋಕ್ಕಿಲ್ಲ. ನಡೀರಿ. ಬನ್ನಿ. ರಾಮ್ ಅವರೇ, ಏನೋ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟರೆ ಸಾಲದು. ವಿದ್ಯಾಭ್ಯಾಸನೇ ಮುಖ್ಯ ಅಂತ ನಾನು ಪ್ರೂವ್ ಮಾಡ್ತೀನಿ. ಹಂಗ ಸರಿ, ಹಂಗಾರೆ ನಾನು ಪ್ರೂವ್ ಮಾಡಿ ತೋರಿಸ್ತೀನಿ. ನಡೀರಿ. ನಡ್ರಿ. ಸರ್ ಬನ್ನಿ ಸರ್, ಆಫೀಸ್ನಾಗ ಕುತ್ಕೊಂಡು ಮಾತಾಡುವ. ಫಸ್ಟು ಕ್ಲಾಸ್ ವಿಸಿಟ್ ಮಾಡೋಣ ಬನ್ನಿ. ಸರ್ 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 ಅಯ್ಯೋ ಪಂಡ್ರಮ್ಮ. ಖಾರ ಬೋಂಡ, ಬಿಸಿ ಬಿಸಿ ಖಾರ ಬೋಂಡ, ಖಾರ ಬೋಂಡ, ಬಿಸಿ ಬಿಸಿ ಖಾರ ಬೋಂಡ, ಖಾರ ಬೋಂಡ, ಬಿಸಿ ಬಿಸಿ ಖಾರ ಬೋಂಡ. ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್. ಎಲ್ಲರೂ ನಮಸ್ಕಾರ ಮಾಡಿ. ನಮಸ್ತೆ ಸರ್. ಕುತ್ಕೊಳ್ಳಿ ಮಕ್ಕಳ. ಕ್ಯೂ ಸರ್. ಗುಡ್. ಕ್ಲಾಸ್ ರೂಮ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ. ಇದನ್ನೆಲ್ಲ ಯಾರು ಮಾಡಿದ್ದು? ಗುಡ್. ಕ್ಲಾಸ್ ರೂಮ್ನ ತುಂಬ ನೀಟಾಗಿ ಇಟ್ಟಿದ್ದೀರಾ. ನಾವಿರೋ ಜಾಗನ ಕ್ಲೀನಾಗಿ ಇಟ್ಕೋಬೇಕು ಅಂತ ಜಾನಕಿ ಟೀಚರ್ ಹೇಳ್ಕೊಟ್ಟಿದ್ದಾರೆ.
ಜಾನಕಿ ಅಂದರೆ ಜೈಲಿಗೆ ಹೋಗಿ ಬಂದ್ರಲ್ಲ ಅವರ? ಅವರೇ ಅವರೇ. ಸರ್ ಅವ್ರೇನು ತೆಪ್ಪು ಮಾಡಿಲ್ಲ. ಸರಿ, ಈಗ ನೀವು ಎಷ್ಟು ಕಲ್ತಿದ್ದೀರಾ ಅಂತ ಚೆಕ್ ಮಾಡೋಣ. ಯಾರ್ದಾರು ಟೆಕ್ಸ್ಟ್ ಬುಕ್ ಕೊಡಿ. ಅಯ್ಯಯ್ಯೋ, ಪ್ರಶ್ನೆ ಕೇಳ್ತಾರಂತಲ್ಲ ಇವುಗಳ ದಬ್ಬ ದಿಬ್ಬ ಅಂತ ಏನೇನೋ ಹೇಳ್ಬಿಟ್ರೆ ನನ್ನ ಗತಿ ಅಟ್ಟೆಯ. ಚಂದ್ರಣ್ಣ. ಓ ರಾಮಣ್ಣ, ಅಮ್ಮವರು ಏನಾರು ಬೇಕಿದ್ರೆ ಹೇಳಿ ಕಳ್ಸೋದಲ್ವಾ? ನೀವು ಯಾಕೆ ಇಷ್ಟು ದೂರ ಬರಕ್ಕೆ ಹೋದ್ರಿ? ಯಾಕಣ್ಣ, ನಾವು ನಿಮ್ಮ ಅಂಗಡಿ ಬರಬಾರ್ದೆ? ನಿಮ್ಮ ಅಂಗಡಿ ಯಾವ ಬೇಕಾದ್ರೂ ಬರ್ಬೋದು. ಸರಿ ನಮ್ಮರೆ, ಏನು ಬೇಕು ತಕೊಳ್ಳಿ. ಏನು ಹೇಳಿ? ಬೇರೇನು ಬೇಕಿತ್ತು ಅಮ್ಮವ್ರ? ಏನಿಲ್ಲ, ಅಷ್ಟೇ. ಎಷ್ಟಾಯಿತು? ₹2,429 ಮೇಡಮ್. ನಮ್ಮರೆ ಇರಿ ಒಂದು ನಿಮಿಷ. ಚಂದ್ರಣ್ಣ, ಕಾಸು ಆಮೇಲೆ ಕೊಡ್ತೀನಿ. ಲೆಕ್ಕದ ಪುಸ್ತಕದಾಗ ಬರ್ಕಾವಸಿ. ಸರಿ ರಮಣ. ರಾಮವ್ರೆ, ಆಮೇಲೆ ಯಾಕೆ? ಇವಾಗಲೇ ಕೊಡ್ಬೋದಲ್ಲ, ದುಡ್ಡಿದೆಯಲ್ಲ. ನಮ್ಮರೆ ಇವಾಗ ಲೆಕ್ಕದ ಪುಸ್ತಕ ಒಂದು ಕಿತ್ತ ನೋಡಿ. ಹಾಂ ಚಂದ್ರಣ್ಣ, ಏನು? ಪುಸ್ತಕ ಕೊಡಿ ಒಂಚೂರು. ಲೆಕ್ಕ ಎಲ್ಲ ಸರಿಯಾಗೈತಾ ಅಂತ ಒಂದು ಕಿತ ನೋಡಿ. ಲೆಕ್ಕ ಎಲ್ಲ ಸರಿಯಾಗೈತಾ? ನೋಡಿದ್ರಾ, ನಂಗೆ ಯಾರೂ ಅಷ್ಟು ಸುಲಭವಾಗಿ ಮೋಸ ಮಾಡೋಕ್ಕಾಗಿಲ್ಲ. ಏನು ರಮಣ? ಏನಿಲ್ಲ ಚಂದ್ರಣ್ಣ, ಇದನ್ನೆಲ್ಲವ ಒಂದು ಕವರ್ಗೆ ಕೊಟ್ಬಿಡಿ. ಹಾಂ ತಗೊಳ್ಳಿ. ಲೈ ಬಾಬು, ಲೈ ಬಾಬು ನಿಂತ್ಕೊಳ್ಳ. ನಮ್ಮರೆ ಒಂದು ನಿಮಿಷ ಇರಿ, ಬಂದೆ. ರಾಮವ್ರೆ, ಬಂದೆ ಇರಿ. ಲೈ ಬಾಬಾ, ಬಾಬಾ ಬಾಬು. ರಮಣ, ಏನಿಲ್ಲ, ಇಲ್ಲಿ ಗಲ್ಟಿಗೆ ಹೋಗಿದ್ದ? ಹಾಂ, ಹ್ಞೂ. ನೀನೇನಣ್ಣ ಇಲ್ಲಿ? ನಾನು ಮತ್ತೆ ನಮ್ಮವರು ಚಂದ್ರನ ಅಂಗಡಿಗೆ ಬಂದಿದ್ವಿಕಲ್ಲ. ವಾ, ಸ್ಯಾನೆ ಬುದ್ಧಿವಂತ ಇದೆಯಾ ಕಣ ನೀನು. ಯಾಕ್ಲಾ? ಹೆಂಗಸ್ರನ್ನ ಜೊತೆ ಕರ್ಕೊಬಂದು ಬೇಕಾದನ್ನೆಲ್ಲ ಕೊಡಿಸಿದ್ರೆ ಸುಮ್ಗೆ ಕಚಾ ಪಿಚ ಅನ್ನಕ್ಕಿಲ್ಲ ಕಾರಣ. ನನ್ನ ಹೆಂಡ್ರು ಯಾವಾಗಲೂ ನನ್ನೇ ಕಳಿಸ್ತಾಳೆ. ಸರಿ ಬಾ, ಅಂಗಡಿಗೆ ಹೋಗುಮ್ಮ. ಇರ್ಲಾ, ನಿಂತವ ಒಂದು ದಿವಸ ಕೇಳಬೇಕು. ಏನು? ನೀನುವೇ ಅಷ್ಟೋ ಇಷ್ಟೋ ಓದ್ಕೊಂಡಿದ್ಯಾ ಅಂತ ನಿಂತವ್ ಕೇಳ್ತಾವನಿ. ಹಾಂ, ಇವಾಗ ನಾನು ಇದ್ದೇ ಕಲ್ತ್ರೆ ಸಂದಾಗಿರ್ತೈತಾ ಅಥವಾ ಹಿಂಗೆ ಇದ್ರೆ ಸಂದಾಗಿರ್ತೈತಾ? ಏಯ್, ಯಾಕ್ಲ ಹಂಗೆ ನೋಡ್ತಾ ಇದ್ಯಾ? ಅಲ್ಲ, ನಾನು ಹೇಳೋ ಉತ್ತರದಿಂದ ನೀನು ಏನು ನಿರ್ಧಾರ ತಗತ್ಯಾ ಅಂತ ಗೊತ್ತಾಯ್ತಿಲ್ವಲ್ಲ. ಅದೆಲ್ಲ ನಿಂಗೆ ಯಾಕ್ಲಾ? ನಾನು ಕೇಳಿದಕ್ಕೆ ಉತ್ತರ ಹೇಳು ಅಷ್ಟೇ. ನಿನ್ಗೆ ಯಾಕಣ ಇದ್ದೆ? ಈಗಲೇ ರಾಜ್ಯನಂಗಿಲ್ವೇ ನೀನು? ಸ್ಯಾನೆ ಓದ್ದೋರಲ್ಲ ಈಕು ಕಾರಣ. ಮೈಯಾಗ ಶಕ್ತಿನೇ ಇರಕ್ಕಿಲ್ಲ, ಸೂಕ್ಷ್ಮ ಮೈಯೇ. ಹಿಂಗಾಗೋದ್ರೆ
ಕುಸ್ತಿ ಎಲ್ಲಿ ಮಾಡಿಯ ನೀನು? ಹೌದಕ್ಕಲ್ಲ, ಸರಿಯಾಗಿ ಹೇಳಿದೆ ನೀನು. ಓದಿದ್ರೆ ಶಕ್ತಿ ಇರಕ್ಕಿಲ್ಲ. ಸರಿ ಬಾ, ಇದನ್ನ ಮೇಡಮ್ ತಗೋ ಹೇಳು. ಏನು? ಹ್ಞೂ, ಇದನ್ನೇ ಅವ್ರ ತವಲು ಹೇಳಿ ಅರ್ಥ ಮಾಡಿಸ್ವೆ ಬಾರ್ಲಾ. ರಮಣ, ಮೇಡಮ್ ತಾವ ಆಸ್ಕೆಲ್ನಾಗ ಎಡ್ತಿನ ಆಸೆ ನಂಗಿಲ್ಲ, ಹೋಗೋ. ಲೇ ಅಂಗಡಿ ತಕ್ಕ ಹೋಯ್ತೀನಂದಲ್ಲ. ನಾನು ಆಮೇಲೆ ಇಸ್ಕೊತೀನಿ, ಬರಲಾ? ಲೇ ಬಾಬು, ಲೇ. ಈಗಲೂ ಬರುತ್ತದು.